ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಬಳ್ಳಾರಿಯ ಜೀನ್ಸ್ ಉದ್ಯಮ, ಅದರಲ್ಲೂ ಜೀನ್ಸ್ನ ವಾಷಿಂಗ್ ಘಟಕಗಳೇನಿದ್ದಾವೆ, ಜೀನ್ಸ್ ವಾಷಿಂಗ್ ಘಟಕಗಳು ಕಳೆದ 15 ದಿನಗಳಿಂದ ಕೂಡ ಬಂದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಪರಿಸರ ಮಾಲಿನ್ಯ ಆಗುತ್ತೆ ಅನ್ನೋಟ್ನಲ್ಲಿ ಕೂಡ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅವುಗಳಿಗೆ ಬೀಗವನ್ನು ಕೂಡ ಹಾಕಿರ್ತಕ್ಕಂಥದ್ದು. ಇದು ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿತ್ತು. ಯಾಕೆಂತಂದರೆ ಇದರಿಂದಾಗಿ ಸಾವಿರಾರು ಕಾರ್ಮಿಕರು ಕೂಡ ಬೀದಿಗೆ ಬಿದ್ದಿರ್ತಕ್ಕಂಥದ್ದು ಕೂಡ. ಯಾಕೆಂತಂದರೆ ಜೀನ್ಸ್ ವಾಷಿಂಗ್ ಯೂನಿಟ್ಗಳನ್ನೇ ನಂಬಿ ಸಾವಿರಾರು ಕುಟುಂಬಗಳು ಕೂಡ ಬದುಕ್ತಾ ಇದ್ವು. ಮತ್ತೊಂದು ಕಡೆ ಜೀನ್ಸ್ ಉದ್ಯಮಕ್ಕೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೂಡ ಪೆಟ್ಟು ಬಿದ್ದಿರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ನ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಬಳ್ಳಾರಿಯ ಜೀನ್ಸನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಇಲ್ಲಿ ಒಂದು ಅಪರೆಲ್ ಪಾರ್ಕನ್ನು ಮಾಡಲೇಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಇಲ್ಲಿ ಪರಿಸರ ಮಾಲಿನ್ಯ ಆಗುತ್ತೆ ಅನ್ನೋ ನೆಪವೊಡ್ಡಿ ಅವುಗಳನ್ನು ಬೀಗ ಹಾಕಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಚರ್ಚೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾವಾಗ ಈ ಸುದ್ದಿ ಬಿತ್ತರಾಗ್ತಾ ಇದ್ದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಎಚ್ಚೆತ್ತುಕೊಂಡು ನಿನ್ನೆಯಷ್ಟೇ ಬೆಂಗಳೂರಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸಭೆಯಲ್ಲಿ ಏನು ಜೀನ್ಸ್ನ ಅಂದರೆ ಜೀನ್ಸ್ ಉದ್ಯಮ ಪರವಾಗಿ ಒಂದು ನಿರ್ಧಾರವನ್ನು ಕೂಡ ಮುಖ್ಯಮಂತ್ರಿಗಳು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗಾಗಲೇ ETP ಪ್ಲಾಂಟ್ಗಳು ಯಾವೆಲ್ಲ ವಾಷಿಂಗ್ ಯೂನಿಟ್ಗಳು ಇದ್ದಾವೆ ಅವುಗಳನ್ನು ತಕ್ಷಣವಾಗಿ ಆರಂಭ ಮಾಡಬೇಕು ಅನ್ನೋಟ್ಟಲ್ಲಿ ಕೂಡ ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕೂಡ CM ಅವರು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸುಮಾರು 36 ವಾಷಿಂಗ್ ಯೂನಿಟ್ಗಳಿಗೆ ಬೀಗಾಗಿರ್ತಕ್ಕಂಥದ್ದು. ಅವುಗಳ ಪೈಕಿ ETP ಪ್ಲಾಂಟ್ಗಳು ಯಾವಿದೆ ಅವುಗಳನ್ನು ತಕ್ಷಣ ಕಾರ್ಯಾರಂಭ ಮಾಡಬೇಕು ಅನ್ನೋಟ್ಟಲ್ಲಿ ಕೂಡ CM ಆದೇಶ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಅಂದರೆ ಹಿಂದೆ 80ಕ್ಕೂ ಹೆಚ್ಚು ವಾಷಿಂಗ್ ಯೂನಿಟ್ಗಳು ಕೂಡ ಇದ್ದವು. ಆದರೆ ಆರ್ಥಿಕ ಸಂಕಷ್ಟದ ಹಿನ್ನೆಲೆಯಲ್ಲಿ ಕೆಲವು ಬೀಗ ಹಾಕಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ 53 ವಾಷಿಂಗ್ ಯೂನಿಟ್ಗಳ ಪೈಕಿ 36ಗಳಿಗೆ ಬೀಗನ ಕೂಡ ಹಾಕಿರ್ತಕ್ಕಂಥದ್ದು. ಈಗ CM ಆದೇಶದ ನಂತರ ಈಗ ಏನು ಇರ್ತಕ್ಕಂಥ ಅಂದರೆ ETP ಪ್ಲಾಂಟ್ ಇರ್ತಕ್ಕಂಥ ಒಂದು ವಾಷಿಂಗ್ ಯೂನಿಟ್ಗಳು ಕೂಡ ಈಗ ಆರಂಭ ಮಾಡಲಿಕ್ಕೆ ಕೂಡ ಸಿದ್ಧತೆ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇನ್ನುಳಿದಿರ್ತಕ್ಕಂಥ ಏನು ETP ಪ್ಲಾಂಟ್ಗಳು ಇಲ್ಲದೇ ಇರತಕ್ಕಂಥ ವಾಷಿಂಗ್ ಯೂನಿಟ್ಗಳು ಕೂಡ ಏನು ಸಂಕಷ್ಟದಲ್ಲಿದ್ದಾವೆ. ಅದರ ಜೊತೆಗೆ ಹಿಂದೆ ಬಹುದಿನಗಳ ಒಂದು ಬೇಡಿಕೆ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ವಾಷಿಂಗ್ ಯೂನಿಟ್ಗಳಿಂದ ಹೋಗ್ತಕ್ಕಂಥ ತ್ಯಾಜ್ಯ ಇದರಿಂದ ಪರಿಸರ ಮಾಲಿನ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಜೀನ್ಸ್ ಉದ್ಯಮ ಇಲ್ಲಿನ ಮಾಲೀಕರು ಕೂಡ ಸರ್ಕಾರಕ್ಕೆ ಹಲವು ದಶಕಗಳಿಂದ ಕೂಡ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಯಾಕೆಂತಂದರೆ ಈ ಒಂದು ಏನು ತ್ಯಾಜ್ಯ ಹೊರಗಡೆ ಬರುತ್ತೆ, ಆ ತ್ಯಾಜ್ಯ ಬಂದಿರತಕ್ಕಂಥ ಹೊರಗಡೆಯನ್ನು ಸಂಸ್ಕರಣೆ ಮಾಡಲಿಕ್ಕೆ ಸರ್ಕಾರನೇ ಒಂದು ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಇದಕ್ಕಾಗಿ ಈಗಾಗಲೇ ಹಲವು ವರ್ಷಗಳ ಹಿಂದೆ ಒಂದು 4 ಎಕರೆ ಜಾಗವನ್ನು ಕೂಡ ಮೀಸಲಿಟ್ಟಿರ್ತಕ್ಕಂಥದ್ದು. ಈಗ ನಿನ್ನೆ CM ಅವರು ಒಂದು ತಕ್ಷಣಕ್ಕೆ ಒಂದು ಈ ಒಂದು ಏನು ಬೇಡಿಕೆ ಆಗಿತ್ತು ಜೀನ್ಸ್ ಉದ್ಯಮದ ಇಲ್ಲಿನ ವಾಷಿಂಗ್ ಯೂನಿಟ್ಗಳ ಬೇಡಿಕೆ ಏನಾಗಿತ್ತು ಅದಕ್ಕೆ ಕೂಡ ಒಂದು ಸ್ಪಂದನೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಸುಮಾರು KRDB ಮತ್ತು KKRDBಯಿಂದ 11 ಕೋಟಿ 22 ಕೋಟಿಯನ್ನು ಕೂಡ ಇದಕ್ಕೆ ಮಂಜೂರಾತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಮೂಲಕ ಈ ಜೀನ್ಸ್ ಜೀನ್ಸ್ ವಾಷಿಂಗ್ ಯೂನಿಟ್ಗಳ ಬಹುದಿನಗಳ ಬೇಡಿಕೆ ಕೂಡ ಈಡೇರಿಸಲಿಕ್ಕೆ ಕೂಡ ಈಗ ಸರ್ಕಾರ ಕೂಡ ಮುಂದಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ 22 ಕೋಟಿ ಅನುದಾನವನ್ನು ಕೂಡ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಉಳಿದಿರ್ತಕ್ಕ 53 ವಾಷಿಂಗ್ ಯೂನಿಟ್ಗಳೇನಿದ್ದಾವೆ ಇವುಗಳಿಂದ ಬರ್ತಕ್ಕಂಥ ತ್ಯಾಜ್ಯ ಎಲ್ಲವನ್ನು ಕೂಡ ಒಂದು ಕಡೆ ಒಂದು ಘಟಕವನ್ನು ಸರ್ಕಾರವೇ ನಿಯಂತ್ರಣ ಮಾಡೋದು, ಒಂದು ನಿರ್ಮಾಣ ಮಾಡೋದ್ರ ಮೂಲಕ ಏನು ತ್ಯಾಜ್ಯ ಹೊರಗಡೆ ಬರ್ತೈತೆ ಅದರಿಂದ ಪರಿಸರ ಮಾಲಿನ್ಯ ಆಗುತ್ತೆ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರವೇ ಮುಂದಾಗಿರ್ತಕ್ಕಂಥದ್ದು. ಇದರಿಂದಾಗಿ ಇಲ್ಲಿನ ಜೀನ್ಸ್ ವಾಷಿಂಗ್ ಯೂನಿಟ್ಗಳು ಮತ್ತು ಜೀನ್ಸ್ ಉದ್ಯಮದವರು ಕೂಡ ಸಾಕಷ್ಟು ಒಂದು ನಿಟ್ಟುಸಿರು ಬಿಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಕಳೆದ ಹಲವು ವರ್ಷಗಳಿಂದ ಕೂಡ ಪದೇ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಇವರು ತ್ಯಾಜ್ಯವನ್ನು ETP ಪ್ಲಾಂಟ್ ಇಲ್ಲಾರದೆ ತ್ಯಾಜ್ಯವನ್ನು ಏನು ಹೊರಗಡೆ ಬರ್ತಾಯಿತ್ತು ಅದರಿಂದ ಪರಿಸರ ಮಾಲಿನ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕೂಡ ಇವ್ರ ಮೇಲೆ ನೋಟಿಸನ್ನು ಕೂಡ ಕೊಡ್ತಾಯಿದ್ರು. ಪದೇ ಇವುಗಳಿಗೆ ಬೀಗ ಹಾಕ್ತಕ್ಕಂಥ ಕಾರ್ಯ ಕೂಡ ಮಾಡ್ತಾಯಿದ್ರು. ಹಾಗಾಗಿ ಇವುಗಳ ಏನು ಇದರಿಂದ ಸಮಸ್ಯೆಯಿಂದ ಪ್ರತಿ ವರ್ಷ ಏನು ಸಮಸ್ಯೆ ಎದುರಿಸ್ತಾ ಇದ್ರು ಈ ಒಂದು ಸಮಸ್ಯೆಗೆ ಮುಕ್ತಿ ಕೊಡುವ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಸರ್ಕಾರವೇ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಒಂದು ಕಡೆ ಜೀನ್ಸ್ ಉದ್ಯಮ ಚೇತರಿಕೊಳ್ಳಕ್ಕೆ ಕೂಡ ಒಂದು ಕಾರಣ ಆಗ್ತದೆ ಅಂತ ಹೇಳಬೇಕು. ಯಾಕೆಂತಂದರೆ ಜೀನ್ಸ್ ವಾಷಿಂಗ್ ಯೂನಿಟ್ಗಳು ಅಲ್ಲಿಂದ ಬಟ್ಟೆಗಳು ಜೀನ್ಸ್ ವಾಶ್ ಆದ ನಂತರ ಅವು ಜೀನ್ಸ್ ಉತ್ಪಾದನೆಗೆ ಇಲ್ಲಿ ಬರುತ್ತೆ. ಅದಾದ ನಂತರ ಒಂದೊಂದು ಹಂತದಲ್ಲಿ ಕೂಡ ಜೀನ್ಸ್ ಉತ್ಪಾದನೆ ಕೂಡ ಆಗುತ್ತೆ. ಇದು ಸಾಕಷ್ಟು ರಾಜ್ಯ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬಳ್ಳಾರಿ ಜೀನ್ಸ್
ತಂದೆ ಆದಂಥ ಕೂಡ ಖ್ಯಾತಿಯನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಹಿಂದೆ ಭಾರತ್ ಜೋಡೋ ಯಾತ್ರೆಗೆ ಬಳ್ಳಾರಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ಇಲ್ಲಿನ ಜೀನ್ಸ್ ಯೂನಿಟ್ಗಳಿಗೆ ಭೇಟಿ ಕೊಟ್ಟು ಬಳ್ಳಾರಿಯ ಜೀನ್ಸನ್ನು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇದಕ್ಕೆ ಮನ್ನಣೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಒಂದು ಅಪೆರಲ್ ಪಾರ್ಕನ್ನು ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಭರವಸೆಯನ್ನು ರಾಜ್ಯ ಸರ್ಕಾರ ಕೂಡ ಈಗ ಈ ಒಂದು ಅಪೆರಲ್ ಪಾರ್ಕ್ ನಿರ್ಮಾಣಕ್ಕೆ ಒಂದು ಭೂ ಸ್ವಾಧೀನ ಪ್ರಕ್ರಿಯೆ ಕೂಡ ಈಗ ಆರಂಭ ಮಾಡಿರ್ತಕ್ಕಂಥದ್ದು. ಈ ಮೊದಲ ಹಂತವಾಗಿ 150 ಎಕರೆ ಭೂಮಿಯನ್ನು ಕೂಡ ಭೂ ಸ್ವಾಧೀನ ಆಗಿರ್ತಕ್ಕಂಥದ್ದು. ಇನ್ನು ಸುಮಾರು 600 ಎಕರೆ ಭೂಮಿಯಲ್ಲಿ ಕೂಡ ಈ ಒಂದು ಅಪೆರಲ್ ಪಾರ್ಕ್ ನಿರ್ಮಾಣ ಮಾಡಲಿಕ್ಕೆ ಒಂದು ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಕೆಐಡಿಬಿಯಿಂದ ಒಂದು 11 ಕೋಟಿ ರೂಪಾಯಿಯಲ್ಲಿ 22 ಕೋಟಿ ರೂಪಾಯಿಯಲ್ಲಿ ಅತಿ ಶೀಘ್ರದಲ್ಲಿ ನಾವು ಸಿಇಟಿಪಿ ಪ್ಲಾಂಟ್ ಅನ್ನು ಮಾಡಿಕೊಂಡು ಎಲ್ಲ ಏನಿವತ್ತು ಅರ್ಧಕ್ಕಿಂತ ಜಾಸ್ತಿ ಇಟಿಪಿ ಇದ್ದವರು ಶುರು ಇವತ್ತಿಂದನೇ ಮಾಡ್ಕೊಂತಾರೆ. ಮಿಕ್ಕಿದವ್ರಿಗೆ ಆದಷ್ಟು ವೇಗವಾಗಿ ಕೆಲಸವನ್ನು ಮಾಡಿಕೊಂಡು ಮಿಕ್ಕಿದವ್ರನ್ನೆಲ್ಲ ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ. ಸರ್ಕಾರದ ಕಡೆಯಿಂದ 22 ಕೋಟಿ ರೂಪಾಯಿ ಅನುದಾನವನ್ನು ತಂದಂತ ನಮ್ಮ ನಾಗೇಂದ್ರನ್ ಅವರಿಗೆ, ನಾಸಿರ್ ಹುಸೇನ್ ಅವರಿಗೆ, ನಮ್ಮ MP ಆದಂತ ತುಕಾರಾಮ್ ಅವರಿಗೆ, ಅವ್ರಿಗೆಲ್ಲ ನಮ್ಮ ಜೀನ್ಸ್ ಉದ್ಯಮದಾರರಿಂದ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ, ಅದೇ ರೀತಿಯಲ್ಲಿ ಇವರಿಗೆ ಯಾರಾದ್ರೂ ಇನ್ನ ನಾವು ಅಪ್ಗ್ರೇಡೇಷನ್ ಹೋಗ್ಬೇಕು, ನಮ್ಗಿನ್ನ ಜೀನ್ಸ್ ಬಿಸ್ನೆಸ್ ಅನ್ನು ಇನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಕೋಬೇಕಂತ ಯಾರಿಗೂ ಉದ್ದೇಶ ಇದ್ರೆ, ನಿಮ್ಗೊಂದು ನೆನಪಿದೆ, ನಮ್ಮ ರಾಹುಲ್ ಗಾಂಧಿ ಅವರು ಸಾಹೇಬರು ಬಳ್ಳಾರಿಗೆ ಬಂದಾಗ ಒಂದು ಜೀನ್ಸ್ ಪಾರ್ಕ್ ಅನ್ನು ಇಂಡಿಯಾದಲ್ಲಿ ಮಾಡ್ತೀನಿ 5,000 ಕೋಟಿ ರೂಪಾಯಿಯಲ್ಲಿ ಅಂತ ಹೇಳಿ ಅವರು ಹೇಳಿದ್ರು. ಅದೇ ರೀತಿಯಲ್ಲಿ ಇವಾಗ ಒಂದು 150 ಎಕರೆಯನ್ನು ಅವಾಗ ನಾವು ಒಂದು ಲ್ಯಾಂಡ್ ಅಕ್ವಿಸಿಷನ್ ಅನ್ನು ಮಾಡ್ಕೊಂಡಿದ್ವಿ. 150 ಎಕರೆ ಬಿಟ್ಟು ಇನ್ನೊಂದು 400 ಎಕರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಂಡು ಒಂದು 400 ಎಕರೆಯಲ್ಲಿ 600 ಎಕರೆಯಲ್ಲಿ ಸಂಜೀವನ ಕೋಟೆ ಹತ್ರ ನಾವು ಜೀನ್ಸ್ ಪಾರ್ಕ್ ಅನ್ನು ಮಾಡ್ಕೊಂಡಿದ್ವಿ. ಅದಕ್ಕೆ ಆಲ್ರೆಡಿ ಪೂರ್ವ ಸಿದ್ಧತೆಗಳೆಲ್ಲ ನಡೆದಿದೆ. ಆದಷ್ಟು ಬೇಗ ನಮ್ಮ ರಾಹುಲ್ ಗಾಂಧಿ ಸಾಹೇಬರು, ಮುಖ್ಯಮಂತ್ರಿ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ನಾಗೇಂದ್ರಣ್ಣವರು, ನಾಸಿರಣ್ಣವರು ಇವರೆಲ್ಲ ಬಂದು ಭೂಮಿ ಪೂಜೆಯನ್ನು ನೋಡಿ ಭಾರತ ದೇಶ ತಿರುಗಿ ನೋಡಂತ ಜೀನ್ಸ್ ಪಾರ್ಕ್ ಅನ್ನು ಬಳ್ಳಾರಿಯಲ್ಲಿ ನಾವು ಮಾಡ್ಕೊಂತಿದೀವಿ ಅತಿ ಶೀಘ್ರದಲ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರನ್ನೇ ಕರೆಸಿ ಭೂಮಿ ಪೂಜೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿ ಸ್ಥಳೀಯ ಶಾಸಕರು ಸೇರಿದಂತೆ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಅಪೆರಲ್ ಪಾರ್ಕು ಅಂದುಕೊಂಡಂತೆ ಶೀಘ್ರದಲ್ಲಿ ಆದರೆ ಅಂದರೆ ಇಡೀ ಬಳ್ಳಾರಿಯ ಜೀನ್ಸ್ ಏನಿದೆ ಇದು ಮತ್ತಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.